ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ 12 ರಾಶಿಗಳಿಗೆ ಗ್ರಹ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹ ಸ್ಥಿತಿಗಳನ್ನು ನೋಡುವುದಾದರೆ 4ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, 18ನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮ ರಾಶಿಯಲ್ಲಿರ್ತಕ್ಕಂಥ ಕುಜನಿಂದಾಗಿ ವಿಲಗ್ನೆ ಕುಜೆ ದಂಡ ಲೋಹಾಗ್ನಿ ಭೀತಿ. ಕುಜನು ಲಗ್ನದಲ್ಲಿರುವಾಗ ದಂಡ ಅಂತ ಹೇಳಿದ್ರೆ ಆಯುಧಗಳಿಂದ ಮತ್ತು ಲೋಹ ಇತ್ಯಾದಿಗಳಿಂದ ತೊಂದರೆ ತಾಪತ್ರಯಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅದರಿಂದ ಭೀತಿ ಅಂದ್ರೆ ಹೆದರಿಕೆಗಳು, ಅಂದ್ರೆ ಅದರಿಂದ ಪೆಟ್ಟಾಗುವಂಥದ್ದು ಅಥವಾ ನೋವಾಗುವಂಥದ್ದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದೇ ರೀತಿಯಾಗಿ ಅಗ್ನಿ ಸಂಬಂಧವಾದಂತಹ ವಿಷಯದಲ್ಲಿಯೂ ಕೂಡ, ಬೆಂಕಿಯಿಂದ ಕೆಲಸ ಮಾಡುವಂತಹ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದಿರಿ. ಅದರ ರಿಲೇಟೆಡ್ ಆಗಿ ಸಾಮಾನ್ಯವಾಗಿ ಸಾಕಷ್ಟು ಕೆಲಸಗಳಿರುತ್ತೆ. ಪ್ರತಿನಿತ್ಯ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅಗ್ನಿಯ ಅವಶ್ಯಕತೆ ಇದ್ದೇ ಇರುತ್ತೆ. ಅದರಿಂದಾಗಿ ಕೆಲವಷ್ಟು ಉದ್ಯಮಗಳು, ಕೈಗಾರಿಕೆಗಳೆಲ್ಲವೂ ಕೂಡ ನಡೆಯುವಂಥದ್ದು ಇರುತ್ತೆ. ಎಲ್ಲ ವಿಷಯದಲ್ಲೂ ಸ್ವಲ್ಪ ಜಾಗೃತೆ ಇದ್ದಷ್ಟು ಅನುಕೂಲವಾದಂತಹ ಫಲವನ್ನು ಕಾಣಬಹುದು ಅಂತ ಹೇಳುವಂಥದ್ದು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ರವಿ ಮತ್ತು ಬುಧ, ರಾಶ್ಯಾಧಿಪತಿಯು ಬುಧನೇ ಆಗಿರುವುದರಿಂದ ತೃತೀಯ ಸ್ಥಾನದಲ್ಲಿ ರವಿ ಒಟ್ಟಿಗೆ ಇರುವುದರಿಂದಾಗಿ, ಇನ್ನು ತೃತೀಯ ಸ್ಥಾನವನ್ನು ನೋಡುವಾಗ ರಾಶ್ಯಾಧಿಪತಿಯು ಅದೇ ರೀತಿಯಾಗಿ ತೃತೀಯಾಧಿಪತಿಯು ಒಟ್ಟಿಗೆ ಇರುವುದರಿಂದ ಸಿಂಹರಾಶಿಯಲ್ಲಿ ಇರುವುದರಿಂದಾಗಿ ಸಹೋದರರೊಟ್ಟಿಗಿನ ಒಂದು ಸಂಬಂಧ ವೃದ್ಧಿಯಾಗುವಂಥದ್ದು, ನ್ಯಾಯ ತೀರ್ಮಾನಾದಿಗಳು ಪೂರ್ವಕಾಲದಿಂದ ನಿಮ್ಮ ಪಿತ್ರಾರ್ಜಿತವಾಗಿ ಭೂಮಿಗೆ ಸಂಬಂಧಪಟ್ಟು ಅಥವಾ ಇನ್ನಿತರ ವಿಷಯದಲ್ಲಿ ಸಂಬಂಧಪಟ್ಟಿರತಕ್ಕಂತಹ ತೀರ್ಮಾನಗಳು ಬರುವಂಥದ್ದಿದ್ರೆ ಈ ಸಂದರ್ಭದಲ್ಲಿ ನಿಮಗೆ ಪಾಸಿಟಿವ್ ಆಗಿ ಬರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಚತುರ್ಥ ಸ್ಥಾನದಲ್ಲಿರತಕ್ಕಂತಹ ಕೇತುವಿಂದಾಗಿ ಸ್ವಲ್ಪ ಮಾನಸಿಕವಾಗಿ ಟೆನ್ಷನ್ಗಳು, ಉದ್ವೇಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಚತುರ್ಥ ಸ್ಥಾನವನ್ನು ನೋಡುವುದಾದ್ರೆ ಆ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನು, ಅದೇ ರೀತಿ ಕೇತುವು, ಅದೇ ರೀತಿ ತೃತೀಯಾಧಿಪತಿ ಆದಂತಹ ರವಿ ಬುಧರು ಕೂಡ ಆ ಸ್ಥಾನಕ್ಕೆ ಬರುವಂಥದ್ದು. ಏನಂತಂದ್ರೆ ನಿಮ್ಮ ಒಂದು ವಾಹನಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ತಾಯಿಯ ಆರೋಗ್ಯದಲ್ಲಿರಬಹುದು, ವಾಹನ ಚಲಿಸುವಾಗಿರಬಹುದು, ಎಲ್ಲ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗೃತೆ ಇರಬೇಕಾದಂತಹ ಅವಶ್ಯಕತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಮನಸ್ಸಿಗೆ ಸುಖದ ಕೊರತೆಗಳಾಗುವಂಥದ್ದು ಅಥವಾ ಶತ್ರುಗಳಿಂದ ಪೀಠೆಗಳು ಬರುವಂಥದ್ದು, ತೊಂದರೆ ತಾಪತ್ರಯಗಳು ಬರುವಂಥದ್ದು, ಭೀತಿ ಆಗುವಂಥದ್ದು, ದುಸ್ವಪ್ನಗಳು ಬೀಳುವಂಥದ್ದು, ಯಾರೋ ಬಂದು ಏನೋ ತೊಂದರೆ ಕೊಡ್ತಿದ್ದಾರೇನೋ ಅಂತ ಹೇಳುವಷ್ಟು ಅನುಭವಗಳಾಗುವಂಥದ್ದು, ಪ್ರಯತ್ನ ಪಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ಅಡ್ಡಿಗಳು ಬರುವಂಥದ್ದು, ವಿಘ್ನಗಳು ಬರುವಂಥದ್ದು, ಮಾನಸಿಕವಾಗಿ ದುರ್ಬಲ ಸ್ಥಿತಿಗೆ ಹೋಗುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ನೆಗೆಟಿವ್ ಆದಂತಹ ವಿಷಯಗಳ ಬಗ್ಗೆ ಅಥವಾ ನೆಗೆಟಿವ್ ಆದಂತಹ ಅಂಶಗಳ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಹಿತವನ್ನ ಬಯಸುವವರೊಟ್ಟಿಗೆ ಸಂಬಂಧವನ್ನು ಬೆಳೆಸಿ ಬಿಟ್ಟರೆ ಅದರಿಂದ ಕೆಲವಷ್ಟು ಜನ ವಿರೋಧಗಳನ್ನು ಮಾಡುವಂಥದ್ದು, ನಿಮ್ಮ ಮೇಲೆ ಮತ್ಸರ ಮಾಡುವಂಥವ್ರು ಅಥವಾ ಶತ್ರುಗಳು ಅಂತ ಗೊತ್ತಿದ್ಕೊಂಡು ಅವರೊಟ್ಟಿಗೆ ಸಹಾಯವನ್ನು ಕೇಳುವಂಥದ್ದು ಅಥವಾ ಏನಾದರೂ ಬಯಸುವಂತಹ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ. ಆದಷ್ಟು ಅವರಿಂದ ದೂರ ಇದ್ದಷ್ಟು ಅನುಕೂಲವನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಅದೇ ರೀತಿ ಪಂಚಮ ಸ್ಥಾನದಲ್ಲಿ ಇರತಕ್ಕಂತಹ ಪಂಚಮ ಸ್ಥಾನಕ್ಕೆ ಶುಕ್ರನು ನಿಮ್ಮ ವ್ಯಯಾಧಿಪತಿಯಾಗಿ ಬರುವಂತದ್ದು 18ನೇ ತಾರೀಕಿನ ನಂತರ ಬರುವುದರಿಂದಾಗಿ ಒಳ್ಳೆ ರೀತಿಯಾದಂತಹ ಒಂದು ಮನಸ್ಸಿಗೆ ಅನುಕೂಲವಾಗುವಂತಹ ವಾತಾವರಣಗಳು ಆಗಿರಬಹುದು ಅಥವಾ ಹೊಸ ವಸ್ತ್ರ, ಆಭರಣ, ಚಿನ್ನ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು, ಹೊಸ ಹೊಸ ರೀತಿಯಾದಂತಹ ಯೋಜನೆಗಳನ್ನು ಹಾಕಿಕೊಂಡು ಅದರಲ್ಲಿ ಮುಂದುವರಿಲಿಕ್ಕೆ ಇರತಕ್ಕಂತಹ ಪ್ರಯತ್ನಗಳನ್ನು ಮಾಡುವಂತಹ ಎಲ್ಲ ಅವಕಾಶಗಳು ಕೂಡ ಒದಗಿ ಬರುವಂತಹ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಮಾನಸಿಕವಾಗಿ ಇರ್ತಕ್ಕಂತಹ ದುಃಖಗಳು ತಕ್ಕ ಮಟ್ಟಿಗೆ ನಿರಾಳವಾಗುವಂತಹ ಸಾಧ್ಯತೆಗಳಿರುತ್ತೆ. ಮಕ್ಕಳ ಸಂಬಂಧವಾಗಿ ಇರ್ತಕ್ಕಂತಹ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳು ಕೂಡ ಈ ಸಂದರ್ಭದಲ್ಲಿ ಸಿಗುವಂತಹ ಎಲ್ಲ ಯೋಗಗಳು ಕೂಡ ಇರುತ್ತೆ. ಹೊಸ ಹೊಸ ಆಲೋಚನೆ ಇರಬಹುದು, ಹೊಸ ಕೆಲವಷ್ಟು ಆಯಾಮಗಳಿರಬಹುದು, ಆ ವಿಷಯದಲ್ಲಿ ಪ್ರಯತ್ನ ಪಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಕ್ಸಸ್ಸಿಗೆ ದಾರಿ ಮಾಡಿಕೊಡುವಂತಹ ಅವಕಾಶಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇದಿಷ್ಟೆಲ್ಲ ದೋಷ ಫಲಗಳನ್ನ ಎದುರಿಸಲಿಕ್ಕೆ ಬರೇ ನಮ್ಮಿಂದ ಸಾಧ್ಯ ಆಗುತ್ತೆ, ಅಂದ್ರೆ ಮನುಷ್ಯರಿಂದ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ಒಂದು ಭ್ರಮೆ. ಅಥವಾ ಗ್ರಹಸ್ಥಿತಿಗಳೆಲ್ಲವೂ ಕೂಡ ಪೂರಕವಾಗಿದ್ರು ಯಾವುದು ಅನುಕೂಲವಾಗಿ ಬರ್ತಾ ಇಲ್ಲ,
ಪ್ರಯತ್ನ ಪಟ್ಟಂತ ಕೆಲಸ ಕಾರ್ಯಗಳು ಕೈಗೆ ಬರುತ್ತೆ, ಬಾಯಿಗೆ ತುತ್ತು ಸಿಗಲ್ಲ, ಅಥವಾ ಎಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ ಅದನ್ನು ಯಾರು ಗಮನಿಸ್ತಾ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ನಷ್ಟಗಳು ಬರ್ತಾ ಇದೆ, ಅಪವಾದಗಳು ಬರ್ತಾ ಇದೆ, ಕೊಟ್ಟಂತ ಹಣ ಬರಬೇಕಾದಂಥದ್ದು ಬರಲ್ಲ, ಹೊಸ ಕಾರ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಬರೀ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾತ್ರ ಇರುತ್ತೆ ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದುವರಿಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಗಳು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ಯಾವ ಸಂಕಷ್ಟಗಳು ಬಂದರೂ ನಾವು ದೇವರ ಮೊರೆಯನ್ನೇ ಹೋಗುವಂಥದ್ದು. ಹಾಗಾಗಿ 18ನೇ ತಾರೀಕು ಸೆಪ್ಟೆಂಬರ್ ಪೌರ್ಣಿಮೆ ಇರೋದ್ರಿಂದ ಅವತ್ತಿನ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಘೋರವಲ್ಲದ ಸ್ಥಿತಿಯನ್ನ ಅಘೋರ ಅಂತ. ಎಷ್ಟೇ ಘೋರವಾದಂತಹ ಪರಿಸ್ಥಿತಿಗಳು, ದಟ್ಟ ದಾರಿದ್ರ್ಯತೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇರುವಂಥದ್ದು ಭಗವಂತನಿಗೆ ಮಾತ್ರ. ಆ ಭಗವಂತನ ಅನುಗ್ರಹ ಇದ್ರೆ ಬಂದಂತಹ ಎಲ್ಲಾ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ದೈವ ಬಲ ಇದ್ದಾಗ ಇನ್ನು ಹೆದರಬೇಕಾದಂತಹ ಅವಶ್ಯಕತೆಗಳು ಇರೋದಿಲ್ಲ. ಈ ಹೋಮದಲ್ಲಿ ನೀವೇನಾದ್ರೂ ಭಾಗಿಯಾಗಬೇಕು ಅಂತಿದ್ರೆ ಆನ್ಲೈನ್ ಮುಖಾಂತರವಾಗಿ ಮಾತ್ರ ಭಾಗಿಯಾಗ್ಲಿಕ್ಕೆ ಅವಕಾಶಗಳು ಇರುವಂತದ್ದು. ಕೆಳಗೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ, ಹೆಸರು, ನಕ್ಷತ್ರ, ರಾಶಿ, ಅದೇ ರೀತಿಯಾಗಿ ನಿಮ್ಮ ವಿಳಾಸವನ್ನು, ಅದೇ ರೀತಿ ನಿಮ್ಮ ನಂಬರ್ ಅನ್ನು ಕೂಡ ಕಳಿಸ್ಕೊಡಿ. ಅದೇ ರೀತಿ ಸಂಕಲ್ಪ ಮಾಡಿ ಅವತ್ತಿನ ದಿವಸ 9:00 ಹೋಮ ಆರಂಭವಾಗುವಂಥದ್ದು. ಇದನ್ನು ನೀವು ಆನ್ಲೈನ್ ಮುಖಾಂತರವಾಗಿ ವೀಕ್ಷಣೆ ಮಾಡಬಹುದು. ನಿಮ್ಮ ಹೆಸರು, ನಕ್ಷತ್ರ, ರಾಶಿಗಳ ಸಂಕಲ್ಪವನ್ನು ನಾವು ಮಾಡ್ತೇವೆ. ಹೋಮದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಹೋಮ ಮುಗಿದ ನಂತರ ಪೂರ್ಣಾಹುತಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬಂದಿರತಕ್ಕಂಥ ಯಾವುದೇ ಸಕಲ ಸಂಕಷ್ಟ, ದುರಿತ, ದಾರಿದ್ರ್ಯಗಳಿದ್ರೂ ಕೂಡ ನಿವಾರಣೆ ಮಾಡಿಕೊಟ್ಟು ನನ್ನ ಉದ್ಧಾರ ಮಾಡು ತಂದೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಫಲ ಸಿಗುತ್ತೆ. ಈ ಹೋಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಸಣ್ಣ ಮೊತ್ತವನ್ನು ನೀವು ಪಾವತಿಸಬೇಕಾಗುತ್ತೆ. 1,001 ರೂಪಾಯಿಯನ್ನ ಕೆಳಗಡೆ ಕಾಣಿಸುವಂತ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರವಾಗಿ ನೀವು ಕಳಿಸ್ಕೊಡ್ಬಹುದು. ನಿಮಗೆ ಪ್ರಸಾದವನ್ನ ಕಳಿಸುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅದೇ ರೀತಿಯಾಗಿ 9ನೇ ಸ್ಥಾನದಲ್ಲಿ ಇರತಕ್ಕಂಥ ಶನಿಯಿಂದಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತೆಯಿಂದಿರಿ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಕೆಲಸ ಕಾರ್ಯದಲ್ಲಿಯೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಾ ಇರುವವರಿಗೆ ಸ್ವಲ್ಪ ದೈವಾನುಗ್ರಹದ ಕೊರತೆ ಇರುವುದರಿಂದಾಗಿ ಪ್ರಯತ್ನವನ್ನ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾದಂತಹ ಸಂದರ್ಭಗಳು ಕೂಡ ಬರುವಂತ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿಯೂ ಸಣ್ಣ ಪುಟ್ಟ ವಾದ ವಿವಾದಗಳು, ಕಿರಿಕಿರಿಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ನಿಧಾನವಾಗಿ ಯಾವ ವಿಷಯದಲ್ಲಿಯೂ ಅತಿಯಾಗಿ ಗಡಿಬಿಡಿಯಿಂದ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಡಬೇಡಿ. ನಿಧಾನವಾಗಿ, ಸಾವಧಾನವಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಮುಂದುವರಿಲಿಕ್ಕೆ ಇರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗಿ ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳು ಈ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. 10ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಸಣ್ಣ ಪುಟ್ಟ ಅಪವಾದಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ದುಶ್ಚಟ, ದುರಾಚಾರ, ದುಷ್ಟ ಜನರ ಸಂಘದಿಂದ, ಶತ್ರುಗಳಿಂದ ಆದಷ್ಟು ದೂರ ಇದ್ದಷ್ಟು ಅನುಕೂಲವಾದಂತಹ ಪರಿಸ್ಥಿತಿಗಳು ನಿಮಗೆ ಬರುತ್ತೆ ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ 12ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಅನಾವಶ್ಯಕ ಖರ್ಚು, ಅನಾವಶ್ಯಕ ತಿರುಗಾಟ, ಅನಾವಶ್ಯಕವಾಗಿರ್ತಕ್ಕಂತಹ ಮಾತುಗಳಿಂದ ಆಪತ್ತುಗಳು ಬರುವಂಥದ್ದು ಎಲ್ಲ ಅವಕಾಶಗಳು ಇರೋದ್ರಿಂದಾಗಿ ಸ್ವಲ್ಪ ಜಾಗೃತೆಯಿಂದ ಮುನ್ನಡೆಯಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲವನ್ನ ಅನುಭವಿಸಲಿಕ್ಕೆ ಅದು ಕಾರಣವಾಗ್ತದೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯ. ವೀಕ್ಷಕರೇ, ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ, ಕಷ್ಟ ನಷ್ಟಗಳಿದೆ, ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ, ಅದಲ್ಲ ಅಂತಾದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಕೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ. ಆ ವಿಷಯಗಳ ಬಗ್ಗೆ ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ಬರೇ ದುಡ್ಡಿರುವವರಿಗಷ್ಟೇ ಅಲ್ಲ, ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಸೆಪ್ಟೆಂಬರ್ 18ನೇ ತಾರೀಕು ಅಘೋರ ರುದ್ರ ಹೋಮವನ್ನು ಸಂಕಲ್ಪ ಮಾಡಿದ್ದೇನೆ. ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ. 1,001 ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ, ಅದನ್ನು ನೀವು ಪಾವತಿಸಬೇಕಾಗುತ್ತೆ. ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ. ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ, ಅದನ್ನು ಬಿಟ್ಟು ಅರ್ಧ ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಏನು? 24 ಗಂಟೆಲಿ ಪರಿಹಾರ, ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ, ಸಮಯವನ್ನ
ಎಲ್ಲ ಕಳ್ಕೊಂಡಿರ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ, ದೇವ್ರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ. ಇದೆಲ್ಲ ಯಾಕೆ? ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.